ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರುತಿ ಆಚಾರಿ. ಸೊ ಇವತ್ತು ನಾನು ಎಕನಾಮಿಕ್ಸು 2019ರ ಕ್ವಶನ್ ಪೇಪರ್ ಪಾರ್ಟ್ ಎ ಮಾಡಿದ್ದೆ. ಸೊ ಈಗ ನಾನು ಪಾರ್ಟ್ ಬಿ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಇಂಪಾರ್ಟೆಂಟು. ಏಕತಾನಾತ್ಮಕ ಒಲವು ಎಂದರೇನು ಅಂತ ಪಾರ್ಟ್ ಬಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕ್ವಶನ್ ರಿಪೀಟೆಡ್ಡು. ಪಾರ್ಟ್ ಎ ಅಲ್ಲಿ ಕಟ್ಟೆ ಸವಾರರು ಎಂದರೇನು ಅಂತ ಕೊಟ್ಟಿದ್ದಾರೆ. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಏಕತಾನಾತ್ಮಕ ಒಲವು ಎಂದರೇನು ಅಂತ ಇದು ರಿಪೀಟೆಡ್ ಆಗಿದೆ. ಅನುಭೋಗಿಯು ಹೆಚ್ಚಿನ ತುಷ್ಟಿಗುಣ ನೀಡುವ ಹೆಚ್ಚಿನ ಸರಕುಗಳ ಸಂಯೋಜನೆ ಕಡೆಗೆ ಒಲವು ತೋರುವುದನ್ನು ಏಕತಾನಾತ್ಮಕ ಒಲವು ಅಂತ ಕರಿತೀವಿ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ. ಒಂದನೇದು ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಎರಡನೇದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. 19 ಕ್ವಶನ್ ಬಂದು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. ಸರಕಿನ ಬೆಲೆಯಲ್ಲಿ ಉಂಟಾದ ಬದಲಾವಣೆಯಿಂದಾಗಿ ಪೂರೈಕೆಯ ಪ್ರಮಾಣದಲ್ಲಾಗುವ ಪ್ರತಿಕ್ರಿಯೆಯನ್ನು ಮಾಪನ ಮಾಡುವುದು ಪೂರೈಕೆ ಬೆಲೆ ಸ್ಥಿತಿಸ್ಥಾಪಕತ್ವವಾಗಿದೆ. ಅದರ ಸೂತ್ರ ಬಂದು ES = ಪೂರೈಕೆ ಪ್ರಮಾಣದಲ್ಲಾದ ಶೇಕಡಾವಾರು ಬದಲಾವಣೆ ಬೆಲೆಯಲ್ಲಾದ ಶೇಕಡಾವಾರು ಬದಲಾವಣೆ. ಇದು ಇದರ ಸೂತ್ರ. 20 ಕ್ವಶನು ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ ಅಂತ ಕೊಟ್ಟಿದ್ದಾರೆ. ಅಲ್ಪಾವಧಿಯಲ್ಲಿ SMC ರೇಖೆಯು SAVC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಕೆಳಗಿನ ಛೇದಿಸುವ ಬಿಂದುವನ್ನು ಸ್ಥಗಿತತೆಯ ಬಿಂದು ಎಂದು ಕರೆಯಲಾಗಿದೆ. ದೀರ್ಘಾವಧಿಯಲ್ಲಿ LRAC ರೇಖೆಯ ಕನಿಷ್ಠ ಬಿಂದುವು ಸ್ಥಗಿತತೆಯ ಬಿಂದುವಾಗಿದೆ. 21ನೇ ಕ್ವಶನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕವೊಂದು ಲಾಭವನ್ನು ಗಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ. ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. PU = MC. ಸೀಮಾಂತ ವೆಚ್ಚವು QOದಲ್ಲಿ ಇಳಿಕೆಯಾಗುತ್ತಿರುವುದಿಲ್ಲ. ಉದ್ಯಮ ಘಟಕವು ಉತ್ಪಾದನೆಯನ್ನು ಮುಂದುವರಿಸಲು ಅಲ್ಪಾವಧಿಯಲ್ಲಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು ಅಥವಾ ಸಮನಾಗಿರಬೇಕು. P >AVC ಮತ್ತು ದೀರ್ಘಾವಧಿಯಲ್ಲಿ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು ಅಥವಾ ಸಮನಾಗಿರಬೇಕು. P >AC. 22ನೇ ಕ್ವಶನು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಅರ್ಥ ಬರೆಯಿರಿ ಮತ್ತು ಒಂದು ಉದಾಹರಣೆ ನೀಡಿ. ಅಧಿಕ ಸಂಖ್ಯೆಯ ಉದ್ಯಮ ಘಟಕಗಳು ಏಕರೂಪವಲ್ಲದ ಸರಕುಗಳನ್ನು ಉತ್ಪಾದಿಸುವ ಮಾರುಕಟ್ಟೆಯನ್ನು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಎನ್ನುತ್ತೇವೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ ಚೆನ್ನಾಗಿ. ಉದಾಹರಣೆ ಬಿಸ್ಕತ್ತು, ಸಾಬೂನು, ಪೆನ್ನು, ನೋಟ್ಬುಕ್ಕು, ಈ ಥರದ್ದು. ನೆಕ್ಸ್ಟ್ ಕ್ವಶನ್ 4 ಉತ್ಪಾದನಾಂಗಗಳು ಅವುಗಳ ಪ್ರತಿಫಲಗಳನ್ನು ತಿಳಿಸಿ. ಇದು ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟೇ. ಸೊ ಈಗ ನಾನೇನು ಎಲ್ಲಿ ಪಾರ್ಟ್ ಬಿ ಎಲ್ಲಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟೇ ಆಗಿದೆ. ಯಾಕಂದರೆ ಇವೆಲ್ಲ ರಿಪೀಟೆಡ್ ಆಗಿರುತ್ತೆ. ಉತ್ಪಾದನಾಂಗಗಳು ಭೂಮಿ, ಪ್ರತಿಫಲ ಗೇಣಿ, ಉತ್ಪಾದನಾಂಗ ಶ್ರಮ, ಕೂಲಿ, ಪ್ರತಿಫಲ ಕೂಲಿ, ಬಂಡವಾಳ ಉತ್ಪಾದನಾ, ಪ್ರತಿಫಲ ಬಡ್ಡಿ, ಉತ್ಪಾದನೆ ಸಂಘಟನೆ ಉದ್ಯಮಶೀಲತೆ, ಪ್ರತಿಫಲ ಅದಕ್ಕೆ ಲಾಭ ಆಗಿರುತ್ತೆ. ನೆಕ್ಸ್ಟು 24 ಕ್ವಶನ್ GDP ಅಂದರೆ ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳನ್ನು ತಿಳಿಸಿ. ಉತ್ಪನ್ನದ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ, ನೆಕ್ಸ್ಟು ವೆಚ್ಚದ ವಿಧಾನ, ಇನ್ನೊಂದು ವರಮಾನದ ವಿಧಾನ. ನೆಕ್ಸ್ಟ್ 25th ಕ್ವಶನ್ ಯಾವುದಾದರೂ ಹಣದ 2 ಕಾರ್ಯಗಳನ್ನು ತಿಳಿಸಿ. ಒಂದನೇದು ವಿನಿಮಯ ಮಾಧ್ಯಮ, ಮೌಲ್ಯ ಸಂಗ್ರಾಹಕ, ಮೌಲ್ಯಮಾಪನ ಸಾಧನ, ಮೌಲ್ಯ ವರ್ಗಾವಣೆ ಸಾಧನ. ನೆಕ್ಸ್ಟ್ ಕ್ವಶನ್ 26 ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಗಳ ಅರ್ಥವನ್ನು ಬರೆಯಿರಿ. ಪೂರ್ಣ ಉದ್ಯೋಗ ಮಟ್ಟಕ್ಕಿಂತ ಸಮತೋಲನ ಮಟ್ಟದ ಉತ್ಪನ್ನ ಹೆಚ್ಚಾಗಿದ್ದರೆ ಅದನ್ನು ಹೆಚ್ಚುವರಿ ಬೇಡಿಕೆ ಎನ್ನುತ್ತೇವೆ. ಪೂರ್ಣ ಉದ್ಯೋಗ ಮಟ್ಟಕ್ಕಿಂತ ಸಮತೋಲನ ಮಟ್ಟದ ಉತ್ಪನ್ನ ಕಡಿಮೆ ಇದ್ದರೆ ಅದನ್ನು ಕೊರತೆ ಬೇಡಿಕೆ ಎನ್ನುತ್ತೇವೆ. ಹೂಡಿಕೆ ಬಿಂಬಕದ ಅರ್ಥವನ್ನು ನೀಡಿ ಅದರ ಸೂತ್ರವನ್ನು ಬರೆಯಿರಿ. ಉದ್ಯಮ ಘಟಕವು ಪ್ರತಿ ವರ್ಷ ಒಂದೇ ಮೊತ್ತದ ಹೂಡಿಕೆ ಮಾಡುತ್ತದೆ. ಸ್ವಾಯತ್ತ ಹೂಡಿಕೆ ಎಂದು ಭಾವಿಸಿದಾಗ ಹೂಡಿಕೆ ಮತ್ತು ಒಂದೇ ಮೊತ್ತದ ಹೂಡಿಕೆಗಳ ಸಂಬಂಧ ತೋರಿಸುವ ಸಂಕೇತವನ್ನು ಹೂಡಿಕೆ ಬಿಂಬಕ ಎನ್ನಲಾಗುತ್ತದೆ. ಇದರ ಸೂತ್ರ
1 = 1. ಆದಾಯ ಮತ್ತು ಹೂಡಿಕೆಗಳ ನಡುವಿನ ಸಂಬಂಧವನ್ನೇ ಹೂಡಿಕೆ ಬಿಂಬಕ ಎನ್ನುತ್ತೇವೆ. ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆಯ ವ್ಯತ್ಯಾಸವನ್ನು ತಿಳಿಸಿ. ಸಾರ್ವಜನಿಕ ಸರಬರಾಜು ಇವುಗಳಿಗೆ ಆಯವ್ಯಯದ ಮೂಲಕ ಹಣವನ್ನು ಬದಲಾಯಿಸುತ್ತದೆ. ಸಾರ್ವಜನಿಕ ಉತ್ಪಾದನೆ ಇವುಗಳನ್ನು ಸರ್ಕಾರ ಅಥವಾ ಖಾಸಗಿ ವಲಯದಲ್ಲಿ ಉತ್ಪಾದಿಸುವುದಾಗಿದೆ. ಸಾರ್ವಜನಿಕ ಸರಬರಾಜು ಯಾವುದೇ ನೇರ ಪಾವತಿ ಇಲ್ಲದೆ ಬಳಸುವಂಥದ್ದು. ಸಾರ್ವಜನಿಕ ಉತ್ಪಾದನೆ ಸರಕುಗಳು ನೇರವಾಗಿ ಸರ್ಕಾರದಿಂದ ಉತ್ಪಾದಿಸಲ್ಪಟ್ಟರೆ ಅದನ್ನು ಸಾರ್ವಜನಿಕ ಉತ್ಪಾದನೆ ಎನ್ನುತ್ತೇವೆ. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ತಿಳಿಸಿ. ಉತ್ಪನ್ನ ಮಾರುಕಟ್ಟೆ, ಹಣಕಾಸು ಮಾರುಕಟ್ಟೆ, ಶ್ರಮ ಮಾರುಕಟ್ಟೆ. ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡುತ್ತಾರೆ? ಜನರು ಅನ್ಯ ರಾಷ್ಟ್ರಗಳಿಂದ ಸರಕು ಮತ್ತು ಸೇವೆಗಳನ್ನು ಖರೀದಿಸಲು, ವಿದೇಶಗಳಿಗೆ ಉಡುಗೊರೆಗಳನ್ನು ಕಳಿಸಲು ಮತ್ತು ವಿದೇಶಗಳಲ್ಲಿ ಹಣಕಾಸಿನ ಆಸ್ತಿಗಳನ್ನು ಖರೀದಿಸಲು ಮುಂತಾದ ಉದ್ದೇಶಗಳಿಗೆ ವಿದೇಶಿ ವಿನಿಮಯವನ್ನು ಬೇಡ್ತಾರೆ. ಸೊ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ನಿಮಗೆ ಒಂದು ಪ್ರಶ್ನೆಯನ್ನು ಎಕ್ಸಾಂಪಲ್ ಕೊಟ್ಟು ಯಾವ ರೀತಿ ನೆನಪಿಟ್ಕೋಬೇಕು ಅಂತ ಹೇಳ್ತೀನಿ. ಬಿಕಾಸ್ ಯಾಕಂದರೆ ಇವೆಲ್ಲ ನಿಮಗೆ ನೆನಪಿರೋದಿಲ್ಲ. ಏನು ಅಂದರೆ ಅಯ್ಯೋ ಇದೇನಪ್ಪ ತಲೆ ಕೆಟ್ಬಿಡುತ್ತೆ, ಇದು ಓದ್ತಾ ತಲೆ ಕೆಟ್ಬಿಡುತ್ತೆ ಅಂತ ಅನಿಸುತ್ತೆ. ಸೊ ನಾವು ಅರ್ಥ ಮಾಡ್ಕೋಬೇಕು. ಈಗ ಒಂದು ಕ್ವಶನನ್ನು ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ನಾವು ನೆನಪಿಟ್ಕೋಬಹುದು ಅಂತ. ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡ್ತಾರೆ ಅಂತ ಇದೆ. ನಾವು ಇದನ್ನು ಆದಷ್ಟು ನಮಗೆ ಅರ್ಥ ಎಷ್ಟಾಗುತ್ತೆ ಅಷ್ಟು ಮಾತ್ರ ಬರೆಯೋದಕ್ಕೆ ಸಾಧ್ಯ. ಸೊ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಏನಂದರೆ ಜನರು ಅನ್ಯ ರಾಷ್ಟ್ರಗಳಿಂದ ಅಂದರೆ ಬೇರೆ ರಾಷ್ಟ್ರಗಳಿಂದ. ನೀವು ಒಬ್ಬರೇ ಕುಂತಿರ್ತೀರ, ಸೊ ಗ್ರೂಪಲ್ಲಿ ಡಿಸ್ಕಷನ್ ಮಾಡೋಕ್ಕಾಗೋದಿಲ್ಲ. ಒಬ್ಬರೇ ಇದ್ದಾಗ ನಿಮಗೆ ಹೇಗೆ ನಿಮ್ಗೆ ಅರ್ಥ ಆಗುತ್ತೋ ಸೊ ನೀವು ಹಾಗೆ ಅರ್ಥ ಮಾಡ್ಕೋಬೇಕು. ಬಿಕಾಸ್ ನಾನು ಇವಾಗ ಎಕ್ಸ್ಪ್ಲೇನ್ ಕೊಡ್ತಾ ಹೋಗ್ತೀನಿ ಯಾವ ರೀತಿ ನೀವು ಇಟ್ಕೊಳ್ಬೋದು. ನಿಮ್ಮಲ್ಲೇ ನೀವು ಮಾತಾಡ್ಕೊಳ್ಳಿ ಒಂದು ಸಲ. ಹೇಗೆ ಅಂದರೆ ಜನರು ವಿದೇಶಿ ವಿನಿಮಯವನ್ನು ಏಕೆ ಬೇಡ್ತಾರೆ ಅನ್ನೋದಕ್ಕೆ ಉತ್ತರ ಏನು ಅನ್ನೋದಕ್ಕೆ, ಜನರು ಅನ್ಯ ರಾಷ್ಟ್ರಗಳಿಂದ ಅಂದರೆ ಬೇರೆ ರಾಷ್ಟ್ರಗಳಿಂದ ಸರಕು ಮತ್ತು ಸೇವೆಗಳನ್ನು ಖರೀದಿಸಲು, ಸರಕು ಮತ್ತು ಸೇವೆಗಳನ್ನು ಅಲ್ಲಿಂದ ಖರೀದಿಸೋದಕ್ಕೆ, ವಿದೇಶಗಳಿಗೆ ಉಡುಗೊರೆಗಳನ್ನು ಕಳಿಸೋದಕ್ಕೆ ಅಂದರೆ ಬೇರೆ ದೇಶಗಳಿಗೆ ಉಡುಗೊರೆಯನ್ನು ಅಂದರೆ ಗಿಫ್ಟನ್ನು ಕೊಡೋದಕ್ಕೆ, ಮತ್ತು ವಿದೇಶಗಳಲ್ಲಿ ಹಣಕಾಸಿನ ಆಸ್ತಿಗಳನ್ನು ಖರೀದಿಸಲು ಅಂದರೆ ಬೇರೆ ದೇಶಗಳಲ್ಲಿ ವಿದೇಶಿ ದೇಶಗಳಲ್ಲಿ ಏನು ಮಾಡ್ತಾರೆ ಹಣಕಾಸಿನ ಆಸ್ತಿಗಳನ್ನು ಖರೀದಿಸೋದಕ್ಕೆ ಮುಂತಾದ ಉದ್ದೇಶಗಳಿಂದ ಏನು ಮಾಡ್ತಾರೆ ವಿದೇಶಿ ವಿನಿಮಯವನ್ನು ಬೇಡ್ತಾರೆ ಜನ ಅಂತ ಹೇಳ್ಬೋದು. ನಿಮಗಿದು ಅರ್ಥ ಆಗಿದೆ ಅಂದ್ಕೊತೀನಿ. ಇದೇ ರೀತಿಯೇ ಎಲ್ಲ ಏನು ಪಾರ್ಟ್ ಬಿ ಯಲ್ಲಿ ಕ್ವಶನ್ಸ್ ಇದೆ. ಸೊ ಎಲ್ಲವನ್ನು ಇದೇ ಥರ ಟ್ರೈ ಮಾಡಿ. ಯಾಕಂದರೆ ನೀವು ಅರ್ಥ ಮಾಡ್ಕೋಬೇಕು. ಏನು ಅಂದರೆ ಒಂದು ಕ್ವಶನ್ಗೆ ಆನ್ಸರ್ ಯಾವ ರೀತಿ ಅರ್ಥ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಅರ್ಥ ಆಗಿದ್ದರೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಇವು ಎಲ್ಲ ಇಂಪಾರ್ಟೆಂಟ್ ಆಗಿದೆ. ಸೊ ಇವನ್ನು ಸ್ವಲ್ಪ ನೋಡಿಕೊಂಡು ಓದ್ಕೊಂಡು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.